ಸರ್, ಈಗ ಎಸ್ಐಆರ್ ವಿರೋಧಿಸಿ ಒಂದಷ್ಟು ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀವಿ. ವೆಸ್ಟ್ ಬೆಂಗಾಲ್ ಉದಾಹರಣೆ ಇದೆ. ಯಾವ ರೀತಿ ರಾಜ್ಯದಲ್ಲೂ ಸಹ ಒಂದು ಸರ್, ಇನ್ನೊಂದು ನಿಮಗೆ ನೋಡಿ, ನಾವು ಬೇಸ್ಲೆಸ್ ಆಗಿ ಯಾವುದೂ ಅಲಿಗೇಷನ್ ಮಾಡ್ತಿಲ್ಲ. SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಫೇಸ್ 1 ಅಂತ ಬಿಹಾರಲ್ಲಿ ಮಾಡಿದ್ರು. ಅವ್ರಿಗೆ ಬೇಕಾದಂಗೆ ಮಾಡಿಕೊಂಡು BJP ಅವ್ರು ಗೆದ್ಕೊಂಡ್ರು. ಫೇಸ್ 2 ಅಲ್ಲಿ 9 ಸ್ಟೇಟ್ ಮಾಡಿಕೊಂಡ್ರು. 9 ಸ್ಟೇಟು 2 ಯೂನಿಯನ್ ಟೆರಿಟರಿ. ಆ 9 ಸ್ಟೇಟು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ಗೆದ್ಕೊಂಡ್ರು. ಈಗ ಫೇಸ್ 3 ಅಂತ ಕರ್ನಾಟಕ ಸೇರಿದಂತೆ 16 ಸ್ಟೇಟು 2 ಯೂನಿಯನ್ ಟೆರಿಟರೀಸ್ ಇದೆ. ಈಗ ಅವ್ರಿಗೆ ಬೇಕಾದಂಗೆ ಎಲ್ಲೆಲ್ಲ ಕಾಂಗ್ರೆಸ್ ನಾವು ಗೆಲ್ತೀವೋ, ಎಲ್ಲೆಲ್ಲ ನಮ್ಮ ಪಕ್ಷ ಗೆಲ್ಲುತ್ತೆ ಅಂತ ಗೊತ್ತಾಗುತ್ತೋ ಅಲ್ಲಿ ಜಾಸ್ತಿ ಓಟ್ಸ್ನ ಕಿತ್ತಾಗೋದವರು. ಅಂದರೆ BJPಗೆ ಫೇವರ್ ಆಗಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತಿದ್ದಾರೆ ಅಂತ ನಮ್ಮ ಆರೋಪ. ನಾವು ಅದಕ್ಕೆ ಪ್ರೂಫ್ ಕೂಡ ನಮ್ಮ ಹತ್ರ ಇದೆ. ಅಂದರೆ ಇನ್ ದ ಸೆನ್ಸ್ ನಮ್ಮ ಲೀಡರ್ಸ್ ಹೇಳ್ತಾ ಇದ್ದಾರೆ. ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಎಲೆಕ್ಷನ್ ಕಮಿಷನ್ಗೆ, ನೀವು ದಯವಿಟ್ಟು ಎಲೆಕ್ಷನ್ ಕಮಿಷನ್ ಅವರು BJP ಅವ್ರ ಏಜೆಂಟ್ಗಳಾಗಬೇಡಿ. ಪ್ರಾಮಾಣಿಕವಾಗಿ ಜಿನೈನ್ ವೋಟರ್ಸು, ಈಗ ಯಾರೋ ನಮ್ಮ ಮನೇಲಿ ಯಾವುದೋ ಒಂದು ಮಗು ಓದಕ್ಕೆ ಆಚೆ ಹೋಗಿರುತ್ತೆ, ನೀವು ಆ ಮಗು ಹೆಸರು ತೆಗೆದಾಕ್ಬಿಟ್ರೆ ಸೊ ಕ್ಲೀನಾಗಿ ಮಾಡಿ ಅಂತ ಇವತ್ತು ನಮ್ಮ ನಾಯಕರು ಅದನ್ನೆಲ್ಲ ನಾವು ಅಪೀಲ್ ಮಾಡ್ತೀವಿ ಎಲೆಕ್ಷನ್ ಕಮಿಷನ್ಗೆ. ಸರ್, ಥ್ಯಾಂಕ್ ಯು ಸರ್. ಸರ್, ಈಗ ಎಸ್ಐಆರ್ ವಿರೋಧಿಸಿ ಒಂದಷ್ಟು ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀವಿ. ವೆಸ್ಟ್ ಬೆಂಗಾಲ್ ಉದಾಹರಣೆ ಇದೆ. ಯಾವ ರೀತಿ ರಾಜ್ಯದಲ್ಲೂ ಸಹ ಒಂದು ಸರ್, ಇನ್ನೊಂದು ನಿಮಗೆ ನೋಡಿ, ನಾವು ಬೇಸ್ಲೆಸ್ ಆಗಿ ಯಾವುದೂ ಅಲಿಗೇಷನ್ ಮಾಡ್ತಿಲ್ಲ. SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಫೇಸ್ 1 ಅಂತ ಬಿಹಾರಲ್ಲಿ ಮಾಡಿದ್ರು. ಅವ್ರಿಗೆ ಬೇಕಾದಂಗೆ ಮಾಡಿಕೊಂಡು BJP ಅವ್ರು ಗೆದ್ಕೊಂಡ್ರು. ಫೇಸ್ 2 ಅಲ್ಲಿ 9 ಸ್ಟೇಟ್ ಮಾಡಿಕೊಂಡ್ರು. 9 ಸ್ಟೇಟು 2 ಯೂನಿಯನ್ ಟೆರಿಟರಿ. ಆ 9 ಸ್ಟೇಟು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ಗೆದ್ಕೊಂಡ್ರು. ಈಗ ಫೇಸ್ 3 ಅಂತ ಕರ್ನಾಟಕ ಸೇರಿದಂತೆ 16 ಸ್ಟೇಟು 2 ಯೂನಿಯನ್ ಟೆರಿಟರೀಸ್ ಇದೆ. ಈಗ ಅವ್ರಿಗೆ ಬೇಕಾದಂಗೆ ಎಲ್ಲೆಲ್ಲ ಕಾಂಗ್ರೆಸ್ ನಾವು ಗೆಲ್ತೀವೋ, ಎಲ್ಲೆಲ್ಲ ನಮ್ಮ ಪಕ್ಷ ಗೆಲ್ಲುತ್ತೆ ಅಂತ ಗೊತ್ತಾಗುತ್ತೋ ಅಲ್ಲಿ ಜಾಸ್ತಿ ಓಟ್ಸ್ನ ಕಿತ್ತಾಗೋದವರು. ಅಂದರೆ BJPಗೆ ಫೇವರ್ ಆಗಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತಿದ್ದಾರೆ ಅಂತ ನಮ್ಮ ಆರೋಪ. ನಾವು ಅದಕ್ಕೆ ಪ್ರೂಫ್ ಕೂಡ ನಮ್ಮ ಹತ್ರ ಇದೆ. ಅಂದರೆ ಇನ್ ದ ಸೆನ್ಸ್ ನಮ್ಮ ಲೀಡರ್ಸ್ ಹೇಳ್ತಾ ಇದ್ದಾರೆ. ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಎಲೆಕ್ಷನ್ ಕಮಿಷನ್ಗೆ, ನೀವು ದಯವಿಟ್ಟು ಎಲೆಕ್ಷನ್ ಕಮಿಷನ್ ಅವರು BJP ಅವ್ರ ಏಜೆಂಟ್ಗಳಾಗಬೇಡಿ. ಪ್ರಾಮಾಣಿಕವಾಗಿ ಜಿನೈನ್ ವೋಟರ್ಸು, ಈಗ ಯಾರೋ ನಮ್ಮ ಮನೇಲಿ ಯಾವುದೋ ಒಂದು ಮಗು ಓದಕ್ಕೆ ಆಚೆ ಹೋಗಿರುತ್ತೆ, ನೀವು ಆ ಮಗು ಹೆಸರು ತೆಗೆದಾಕ್ಬಿಟ್ರೆ ಸೊ ಕ್ಲೀನಾಗಿ ಮಾಡಿ ಅಂತ ಇವತ್ತು ನಮ್ಮ ನಾಯಕರು ಅದನ್ನೆಲ್ಲ ನಾವು ಅಪೀಲ್ ಮಾಡ್ತೀವಿ ಎಲೆಕ್ಷನ್ ಕಮಿಷನ್ಗೆ. ಸರ್, ಥ್ಯಾಂಕ್ ಯು ಸರ್. ಸರ್, ಈಗ ಎಸ್ಐಆರ್ ವಿರೋಧಿಸಿ ಒಂದಷ್ಟು ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀವಿ. ವೆಸ್ಟ್ ಬೆಂಗಾಲ್ ಉದಾಹರಣೆ ಇದೆ. ಯಾವ ರೀತಿ ರಾಜ್ಯದಲ್ಲೂ ಸಹ ಒಂದು ಸರ್, ಇನ್ನೊಂದು ನಿಮಗೆ ನೋಡಿ, ನಾವು ಬೇಸ್ಲೆಸ್ ಆಗಿ ಯಾವುದೂ ಅಲಿಗೇಷನ್ ಮಾಡ್ತಿಲ್ಲ. SIR ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಫೇಸ್ 1 ಅಂತ ಬಿಹಾರಲ್ಲಿ ಮಾಡಿದ್ರು. ಅವ್ರಿಗೆ ಬೇಕಾದಂಗೆ ಮಾಡಿಕೊಂಡು BJP ಅವ್ರು ಗೆದ್ಕೊಂಡ್ರು. ಫೇಸ್ 2 ಅಲ್ಲಿ 9 ಸ್ಟೇಟ್ ಮಾಡಿಕೊಂಡ್ರು. 9 ಸ್ಟೇಟು 2 ಯೂನಿಯನ್ ಟೆರಿಟರಿ. ಆ 9 ಸ್ಟೇಟು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ಗೆದ್ಕೊಂಡ್ರು. ಈಗ ಫೇಸ್ 3 ಅಂತ ಕರ್ನಾಟಕ ಸೇರಿದಂತೆ 16 ಸ್ಟೇಟು 2 ಯೂನಿಯನ್ ಟೆರಿಟರೀಸ್ ಇದೆ. ಈಗ ಅವ್ರಿಗೆ ಬೇಕಾದಂಗೆ ಎಲ್ಲೆಲ್ಲ ಕಾಂಗ್ರೆಸ್ ನಾವು ಗೆಲ್ತೀವೋ, ಎಲ್ಲೆಲ್ಲ ನಮ್ಮ ಪಕ್ಷ ಗೆಲ್ಲುತ್ತೆ ಅಂತ ಗೊತ್ತಾಗುತ್ತೋ ಅಲ್ಲಿ ಜಾಸ್ತಿ ಓಟ್ಸ್ನ ಕಿತ್ತಾಗೋದವರು. ಅಂದರೆ BJPಗೆ ಫೇವರ್ ಆಗಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತಿದ್ದಾರೆ ಅಂತ ನಮ್ಮ ಆರೋಪ. ನಾವು ಅದಕ್ಕೆ ಪ್ರೂಫ್ ಕೂಡ ನಮ್ಮ ಹತ್ರ ಇದೆ. ಅಂದರೆ ಇನ್ ದ ಸೆನ್ಸ್ ನಮ್ಮ ಲೀಡರ್ಸ್ ಹೇಳ್ತಾ ಇದ್ದಾರೆ. ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಎಲೆಕ್ಷನ್ ಕಮಿಷನ್ಗೆ, ನೀವು ದಯವಿಟ್ಟು ಎಲೆಕ್ಷನ್ ಕಮಿಷನ್ ಅವರು BJP ಅವ್ರ ಏಜೆಂಟ್ಗಳಾಗಬೇಡಿ. ಪ್ರಾಮಾಣಿಕವಾಗಿ ಜಿನೈನ್ ವೋಟರ್ಸು, ಈಗ ಯಾರೋ ನಮ್ಮ ಮನೇಲಿ ಯಾವುದೋ ಒಂದು ಮಗು ಓದಕ್ಕೆ ಆಚೆ ಹೋಗಿರುತ್ತೆ, ನೀವು ಆ ಮಗು ಹೆಸರು ತೆಗೆದಾಕ್ಬಿಟ್ರೆ ಸೊ ಕ್ಲೀನಾಗಿ ಮಾಡಿ ಅಂತ ಇವತ್ತು ನಮ್ಮ ನಾಯಕರು ಅದನ್ನೆಲ್ಲ ನಾವು ಅಪೀಲ್ ಮಾಡ್ತೀವಿ ಎಲೆಕ್ಷನ್ ಕಮಿಷನ್ಗೆ. ಸರ್.